ಹಬ್ಬಗಳಲ್ಲಿ ಮಾಡುವಂಥ ತಿನಿಸುಗಳಲ್ಲಿ ಪಾತೋಳೆ ಕೂಡ ಒಂದು. ಇದನ್ನು ತುಂಬ ಜನ ತುಂಬ ಹೆಸರುಗಳಿಂದ ಕರೀತಾರೆ. ನಮ್ಮೂರ ಕಡೆ ಪಾತೋಳೆ ಅಂತಾರೆ ಇದಕ್ಕೆ. ಇದು ಅರಿಶಿನ ಎಲೆಯಿಂದ ಮಾಡುವಂಥ ವಿಶೇಷವಾದ ಸಿಹಿ ತಿಂಡಿಯಾಗಿದೆ. ನೀವು ಬೇಕಾದರೆ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು. ಇದನ್ನು ನಾಗರ ಪಂಚಮಿ ಟೈಮಲ್ಲಿ ಮತ್ತು ಗಣೇಶನ ಚತುರ್ಥಿ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ. ಇಲ್ಲಿ ನೋಡಿ ನಾನು ಅರಿಶಿನ ಎಲೆ ತೊಗೊಂಡಿದ್ದೀನಿ. ಈ ಅರಿಶಿನ ಎಲೆನ ನಿಮಗೆ ಬೇಕಾದ ಒಂದು ಸೈಜ್ಗೆ ನೀವು ಕಟ್ ಮಾಡ್ಕೋಬೋದು. ನಿಮ್ಮ ಇಡ್ಲಿ ಪಾತ್ರೆ ಒಂದು ಸಣ್ಣದಿದೆ ಅಂದರೆ ಸಣ್ಣ ಸೈಜಲ್ಲಿ, ಇಲ್ಲಾಂದರೆ ಅಗಲವಾಗಿದೆ ಅಂದರೆ ಅಗಲವಾಗಿ ನಾನು ಈ ರೀತಿ ಕಟ್ ಮಾಡಿಕೊಂಡೆ. ನಂತರದಲ್ಲಿ ಮತ್ತೊಂದು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ತೊಟ್ಟನ್ನು ಯಾಕೆ ತೆಗಿಬೇಕು ಅಂದರೆ ಮುಡ್ಸಿದ್ರೆ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ. ನೋಡಿ, ಈ ರೀತಿ ಕೆಳಗಿನ ತೊಟ್ಟು ತೆಗೆದ್ರೆ ಈ ರೀತಿ ಮುಡ್ಸಿದ್ರೆ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ನಾವು ಹಿಟ್ಟು ಹಚ್ಚಿದಾಗ. ಅದರಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ನಂತರ ರಾತ್ರಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ನೆನೆ ಹಾಕಿದ್ದೆ. ಯಾಕಂದರೆ ಒಂದು ನಾನು ಪತೋಳೆ ಮಾಡ್ತಿರೋದು, ಜಾಸ್ತಿ ಅಲ್ಲ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಜಾಸ್ತಿ ಮಾಡ್ಕೋಬೋದು, ಅಕ್ಕಿ ನೆನೆಸ್ಕೋಬೋದು. ಅಕ್ಕಿ ರಾತ್ರಿ ನೆನೆಸ್ಬೇಕು ಅಂತಿಲ್ಲ, 1 ಗಂಟೆ ಅಥವಾ 1.5 ಗಂಟೆ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ. ನಂತರ ನೆನೆಸಿದಂಥ ಅಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾನು ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ಜನ ಸ್ವಲ್ಪ ದಪ್ಪ ಲೇಯರ್ ಮಾಡ್ಕೊಳ್ತಾರೆ, ಅಂದರೆ ಸ್ವಲ್ಪ ಇನ್ನೂ ಗಟ್ಟಿ ರುಬ್ಕೊಳ್ತಾರೆ. ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಕಲರ್ ಆಗಿ ಒಂಥರ ಚೆನ್ನಾಗಿ ಕಾಣುತ್ತೆ, ಜಾಸ್ತಿ ನಮಗೆ ಹಿಟ್ಟು ತಿನ್ನೋಕೆ ಅನಿಸಲ್ಲ. ಆದ್ದರಿಂದ ನಾನು ಟ್ರಾನ್ಸ್ಪರೆಂಟ್ ಕಲರ್ ತುಂಬ ತೆಳ್ಳಗೆ ನಾನು ಪತೋಳೆನ ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ನೀವು ರುಬ್ಕೋಬೋದು, ಇಲ್ಲಾಂದರೆ ನೀವು ರುಬ್ಬೋ ಕಲ್ಲಿಂದ ಬೇಕಾದರೆ ನೀವು ರುಬ್ಕೋಬೋದು. ನೋಡಿ, ಈಗ ರುಬ್ಬಿರೋ ಪೇಸ್ಟ್ ರೆಡಿಯಾಗಿದೆ. ನಂತರ ಒಳಗೆ ತುಂಬಕ್ಕೆ ಒಂದು ನಮಗೆ ಸ್ವೀಟ್ ಬೇಕಲ್ವ, ಅದಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಲೇಬೇಕು, ಯಾಕಂದರೆ ಒಂದು ಸ್ವೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟು. ನಂತರ ಈ 4 ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕೈನ ಸಹಾಯದಿಂದಲೇ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಸ್ವೀಟ್ನ ರೆಡಿ ಮಾಡ್ಕೊಳ್ತೀವಿ ಇಲ್ಲಿ. ನಂತರದಲ್ಲಿ ನಾವು ಏನು ಎಲೆನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಎಣ್ಣೆನ ಹಚ್ಚಬೇಕಾಗುತ್ತೆ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ, ನೀವು ಬೇಕಾದರೆ ನಿಮ್ಮ ಅಡುಗೆ ಎಣ್ಣೆನ ಬೇಕಾದರೆ ಹಚ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು, ಎಣ್ಣೆ ಹಚ್ಚೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ನಾವು ಹಿಟ್ಟು ಹಚ್ಚಿದಾಗ ನಂತರದಲ್ಲಿ ನಾವು ಎಲೆ ಓಪನ್ ಮಾಡಿದಾಗ ಅದು ಬಿಟ್ಕೊಂಡ್ಬರೋದಿಲ್ಲ. ಆದ್ದರಿಂದ ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಎಣ್ಣೆ ಹಚ್ಚಿದ್ದೀನಿ. ಈಗ ನಾವೇನು ಅಕ್ಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅಕ್ಕಿದು ಅದನ್ನು ಈ ರೀತಿ ತೆಳ್ಳಗೆ ಹಚ್ತಾ ಇದ್ದೀನಿ. ನೀವು ಅಕ್ಕಿ ಸ್ವಲ್ಪ ದಪ್ಪ ರುಬ್ಕೊಂಡ್ರೆ ಅಂದರೆ ಸ್ವಲ್ಪ ದಪ್ಪ ಆಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನನಗೆ ಈ ರೀತಿಯಾಗಿ ನನಗೆ ತುಂಬ ಇಷ್ಟ, ತೆಳ್ಳಗಿದ್ರೆ ತುಂಬ ಇಷ್ಟ. ಆದ್ದರಿಂದ ತೆಳ್ಳಗೆ ಈ ರೀತಿಯಾಗಿ ಒಂದು ಎಲೆಗೆ ಸ್ಪೂನ್ನ ಸಹಾಯದಿಂದ ಅಥವಾ ನೀವು ಕೈನ ಸಹಾಯದಿಂದ ಬೇಕಾದರೆ ಇದನ್ನು ಹಚ್ಕೋಬೋದು ನೀವು. ನೋಡಿ, ಈ ರೀತಿ ಪೂರ್ತಿಯಾಗಿ ಹಚ್ಕೋಬೇಕು. ಈ ರೀತಿ ಹಚ್ಚಾದ್ಮೇಲೆ ಇಲ್ಲಿ ಒಂದು ಸೈಡಿಗೆ ನಾವು ಏನು ಮಿಕ್ಸ್ ಮಾಡಿದ್ವಲ್ಲ, ಕೊಬ್ಬರಿ ಮತ್ತು ಬೆಲ್ಲ ಅವೆಲ್ಲ, ಅದನ್ನು ಒಂದು ಸೈಡ್ ಹಾಕಿದರೆ ಸಾಕು. ಮಧ್ಯದಲ್ಲಿ ಹಾಕಬೇಕು ಅಂತಿಲ್ಲ, ಸ್ವಲ್ಪ ಸೈಡಲ್ಲಿ ಹಾಕಿದ್ರೆ ಸಾಕು. ನಂತರದಲ್ಲಿ ನಾವು ನೋಡಿ ಎಲೆ ಮುಚ್ತೀವಲ್ಲ, ಅದು ಒಂದು ಸೈಡಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ನೀವು ರೆಡಿ ಮಾಡುವಾಗ ಆಲ್ರೆಡಿ ನೀವು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸೋಕ್ಕೆ ಸ್ಟಾರ್ಟ್ ಮಾಡಿರಬೇಕು. ಯಾಕಂದರೆ ಇಲ್ಲಿ ಹಿಟ್ಟು ತೆಳುವಾಗಿರುತ್ತೆ. ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟುಬಿಟ್ಟು ನಾವು ನಂತರದಲ್ಲಿ ನಾವು ನೀರನ್ನ ಬಿಸಿ ಮಾಡ್ತೀವಿ ಅಂದರೆ ಹಿಟ್ಟೆಲ್ಲ ಇಳಿದು ಒಂದು ಕಡೆ ಬಂದುಬಿಡುತ್ತೆ. ಆದ್ದರಿಂದ ನೀರು ಬಿಸಿ ಆದಮೇಲೆ ಒಂದು ಪಟಾಪಟ್ ಅಂತ ನಾವು ಇಲ್ಲಿ ಪತೋಳೆಗೆ ಹಾಕ್ತಾ ಇರೋದು, ಇಲ್ಲಿ ಇಡ್ತಾ ಇರೋದು, ಈ ರೀತಿ ಮಾಡ್ಕೋಬೇಕು. ಎಲ್ಲ ಒಂದು ಪಾತೋಳೆನೇ ಇದೇ ರೀತಿಯಾಗಿ ನಾವು ಹಚ್ಕೊಂಬರ್ಬೇಕು. ನೋಡಿ, ಮತ್ತೊಂದು ನಿಮಗೆ ಕರೆಕ್ಟಾಗಿ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನು ಹಾಕಿಬಿಟ್ಟು, ಅಕ್ಕಿ ಹಿಟ್ಟನ್ನು ನಾವೇನು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಈ ರೀತಿಯಾಗಿ ನೀವು ಕರೆಕ್ಟಾಗಿ ಹಚ್ಕೋಬೇಕು. ಈ ಎಲೆ ಸ್ವಲ್ಪ ಮತ್ತೆ ಕಟ್ ಮಾಡಿದ್ದೇನೆ, ಯಾಕಂದ್ರೆ ಸ್ವಲ್ಪ ಇಡ್ಲಿ ಪಾತ್ರೆ ಸ್ವಲ್ಪ ಅಗಲ ಅನ್ನಿಸ್ತು ನನಗೆ. ಅದರಿಂದ ನೋಡಿ, ಈ ರೀತಿಯಾಗಿ ಫುಲ್ಲಾಗಿ ಹಚ್ಕೊಂಡಿದ್ದೀನಿ. ನಂತರದಲ್ಲಿ ನಾವು ರೆಡಿ ಮಾಡಿಡುವಂಥ ಒಂದು ಸ್ವೀಟ್ನ ಇಲ್ಲಿ ಹಾಕಬೇಕು. ಕೊಬ್ಬರಿ ಸ್ವೀಟ್ ಏನು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕಿಬಿಟ್ಟು, ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ನಾನು ಮೀಡಿಯಮಾಗೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಡಚಿಬಿಟ್ಟು ನಂತರದಲ್ಲಿ ಎಲ್ಲನೂ ಇದೇ ರೀತಿಯಾಗಿ ಮಾಡಿಕೊಂಡು ಈಗ ರೆಡಿಯಾದಂಗೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಹೋಗಬೇಕು. ನೋಡಿ, ರೆಡಿಯಾಗಿದ್ದೆಲ್ಲ ಈ ರೀತಿ ಇಟ್ಕೊಂಡ್ಬಂದಿದ್ದೀನಿ ನಾನು. ನಿಧಾನವಾಗಿ ಬಿಸಿ ಇರುತ್ತೆ ಪಾತ್ರೆ, ನಿಧಾನವಾಗಿ ಎಲ್ಲ ಒಂದು ಪಾತೋಳೆನೋ ಇಟ್ಕೊಂಬರ್ಬೇಕು. ಮತ್ತು ಇದು ಬೇಯುವಾಗ ಒಂದು ಪರಿಮಳ ಇದೆಯಲ್ಲ, ನಮಗೆ ಅರಿಶಿನ ಎಲೆದು ಎಷ್ಟು ಘಮ್ ಅಂತ ಬರ್ತಾ ಇರುತ್ತೆ ಗೊತ್ತಾ. ನಂತರ ಇದನ್ನು ಕನಿಷ್ಠ ಒಂದು 15 ನಿಮಿಷ ನಾವು ಇದನ್ನು ಬೇಯಿಸಬೇಕು. ನೋಡಿ, 15 ನಿಮಿಷ ಬೇಯಿಸಾದ್ಮೇಲೆ ನಾನು ಓಪನ್ ಮಾಡಿದ್ದೀನಿ. ಇನ್ನು ಬಿಸಿ ಬಿಸಿಯಾಗಿ ಇದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ತುಂಬ ಈಸಿ ಕೆಲಸ, ಜಾಸ್ತಿ ಏನು ಕಷ್ಟ ಇಲ್ಲ, ಬೇಗನೆ ಆಗುವಂಥದ್ದು. ನೋಡಿ, ಈ ರೀತಿ ನಮ್ಮದು ಪತೋಳೆ ಈಗ ರೆಡಿಯಾಗಿದೆ. ನಿಮಗೆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ತೆಳ್ಳಗೆ ಬಂದಿದೆ ಅಂತ. ನೋಡಿ, 5 ಪತೋಳೆ ಮಾಡಿದ್ದೆ ಅಷ್ಟೇ ನಾನು. ನಿಧಾನವಾಗಿ ನೋಡಿ, ಈ ರೀತಿಯಾಗಿ ಓಪನ್ ಮಾಡಿದ್ರೆ ನಮಗೆ ಟ್ರಾನ್ಸ್ಪರೆಂಟ್ ಆಗಿರೋ ಪತೋಳೆ ರೆಡಿಯಾಗುತ್ತೆ. ಮತ್ತು ತುಂಬ ಸ್ಮೂತಾಗಿದೆ, ನಾವು ಕೈಯಲ್ಲಿ ಮುಟ್ಟಿದ ಕೂಡಲೇ ಮುರಿದೋಗ್ಬಿಡುತ್ತೆ. ಅದೇ ಹೇಳ್ದಂಗೆ ನಿಮಗೆ ಸ್ವಲ್ಪ ದಪ್ಪನಾಗಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ದಪ್ಪನಾಗಿ ರುಬ್ಕೊಳ್ಳಿ. ಆವಾಗ ನಿಮಗೆ
ಚೆನ್ನಾಗಿರುತ್ತೆ, ಅದೊಂದು ತಿನ್ನೋಕೆ ಚೆನ್ನಾಗಿರುತ್ತೆ. ನನಗೆ ಈ ಥರ ತುಂಬ ಇಷ್ಟ. ನೋಡಿ ಈ ಥರ ನೀವು ಸಿಂಪಲ್ಲಾಗಿ ಪಕೋಡೆ ಮಾಡ್ಕೋಬೋದು. ಹಾಗೂ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.